ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಆತ್ಮೀಯವಾಗಿ ಕೋರ್ಕೊಳ್ತಾ ಇದ್ದೀನಿ. ಒಂದು ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಒಂದು ಶಕ್ತಿಯನ್ನು ಕೊಡೋದಕ್ಕೆ ನಾವೆಲ್ಲ ನೂತನವಾದಂಥ ಆಡಳಿತ ಮಂಡಳಿಯ ಸದಸ್ಯರು ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ನಮಗೆ ಜವಾಬ್ದಾರಿನ ವರ್ಷಿದ್ದೀರ ನೀವು. ನಾವು ಮೂರು ತಂಡ ಹೇಳ್ತಾ ಇದ್ರು, ಸುಮಾರು 55 ಓಟಿನ ಅಂತರದಲ್ಲಿ ಇವತ್ತು SR ಗೌಡರು ಗೆದ್ದಿದ್ದಾರೆ. ನೀವು ಗೆಲ್ಲಿಸಿದ್ದೀರಾ. ನೀವು ಹೆಚ್ಚು ಮತಗಳನ್ನ ಹಾಕಿದಷ್ಟು ಕೂಡ ನಮಗೆ ಜವಾಬ್ದಾರಿ ಜಾಸ್ತಿ ಆಗೈತಿ. ನಾವೆಲ್ಲೋ ಒಂದು ಕಡೆ ಕಳೆದ 5 ವರ್ಷದಲ್ಲಿ ಕೂಡ ನಮ್ಮ ರೈತರಿಗೆ ಏನಾದರೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಏನಾದರೂ ಒಂದು ದರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಹೈನುಗಾರಿಕೆ ಕೊಡಲಿಲ್ಲ ಅಂದರೆ, ನೀವು ಗೆಲ್ಸಿರ್ತಕ್ಕಂಥದ್ದು ಕೂಡ ನನಗೆ ಆ ನೆಮ್ಮದಿ ಇಲ್ದಂಗೆ ಅಂತಕ್ಕಂಥ ಶಕ್ತಿ ನನಗೆ ಬರ್ತೈತಿ. ನನಗೆ ಅದೇನಾದರೂ ಕೂಡ ಅದನ್ನು ನಾನು ಆ ಜವಾಬ್ದಾರಿ ನಿಭಾಯಿಸಬೇಕು ಅಂದರೆ ನಿಮಗೆಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನ ಪ್ರಯತ್ನವನ್ನು ಹಾಕಬೇಕಾಗ್ತದೆ. ಅದನ್ನು ಪ್ರಾಮಾಣಿಕವಾಗಿ ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮ ರೈತರಿಗೆ, ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳನ್ನು ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ. ನಿಮಗೆಲ್ಲೋ ಒಂದು ಕಡೆ ಗೌಡ್ರು ಹೇಳ್ತಾರೆ, ನಾವು ಹಾಲು ಉತ್ಪಾದನೆ ಮಾಡಿದಾಗ ಅಂಥ ಅಧಿಕವಾದಂಥ ಲಾಭ ಸಿಗ್ತಾ ಇಲ್ಲ. ಈ ಕೊರಗು ಇವತ್ತು ನಮ್ಮ ರೈತರಲ್ಲಿ ಇದೆ. ನನಗೂ ಕೂಡ ಅರ್ಥವಾಗ್ತಾ ಇತ್ತು. ಇವತ್ತು ದರನೂ ಕೂಡ ಒಂದು ಕಡೆ ಜಾಸ್ತಿ ಆಗ್ತೈತೆ, ಒಂದು ಸರಿ ಕಡಿಮೆ ಆಗ್ತೈತೆ. ಆದರೆ ಫೀಡ್ ಬೆಲೆನೂ ಕೂಡ ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಐತೆ, ಅದು ಕಡಿಮೆ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ರೈತರು ನಮಗೆ ಸಮಸ್ಯೆಗಳನ್ನು ಹೇಳ್ತಾರೆ. ಬಟ್ ಆದರೆ ಒಂದು ಇವತ್ತು ನಾವು ಹಾಲಿನ ಉತ್ಪಾದನೆ ಹೆಚ್ಚು ಆದಷ್ಟು ಕೂಡ ಅದು ಹೆಚ್ಚು ಮಾರ್ಕೆಟಿಂಗು ಕೂಡ ನಾವು ಮಾಡಬೇಕಾಗ್ತದೆ. ಹಾಲಿನ ಉತ್ಪಾದನೆ ಆಗಿ ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ನಾವು ನಿಮ್ಗೆ ಹೆಚ್ಚು ದರ ಕೊಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಮಾರ್ಕೆಟಿಂಗ್ ಜಾಲವನ್ನು ವಿಸ್ತರಣೆ ಮಾಡಬೇಕು ಎಂಬ ನಿಟ್ಟಿನಲ್ಲೂ ಕೂಡ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮಗೆ ನಂದಿನಿ ಬ್ರ್ಯಾಂಡು ಅಂದ ತಕ್ಷಣ ಇಡೀ ದೇಶದಲ್ಲೇ ಕೂಡ ಒಂದು ಒಳ್ಳೆಯ ಪರಿಶುದ್ಧವಾಗ್ತಕ್ಕಂಥ, ರೈತರಿಂದ ಉತ್ಪಾದನೆ ಆಗ್ತಕ್ಕಂಥ, ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಹಾಲು ಎಂಬ ಒಂದು ಖ್ಯಾತಿಯನ್ನು ಇಡೀ ದೇಶದಲ್ಲೇ ಈ ನಂದಿನಿ ಬ್ರ್ಯಾಂಡ್ ಇವತ್ತು ಪಡ್ಕೊಂಡೈತಿ. ಆ ಒಂದು ನಂದಿನಿ ಈ ಒಂದು ಹೆಸರಿನಲ್ಲೇ ಕೂಡ ಇವತ್ತು ನಮ್ಮ ರೈತರ, ಸಾವಿರಾರು ರೈತರ ಇವತ್ತು ಜೀವನದ ಬಾಳಿಗೆ ಇವತ್ತು ಆಸರೆ ಆಗ್ತಾ ಇದೆ. ಇವತ್ತು ಅದೇ ರೀತಿ ನಡೀತಾ ಇದೆ ನಮ್ಮ ತಾಲೂಕಲ್ಲಿ. ಯಾವ್ಯಾವ ಇವತ್ತು ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ, ನಡೀತಾ ಇದ್ದಾವೆ, ಅಲ್ಲೆಲ್ಲ ಗ್ರಾಮಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾವೆ. ನೀವು ಕೇವಲ ಊರಿನಲ್ಲಿ 20 ಜನ 30 ಜನ ಹಾಲು ಹಾಕ್ಬೋದು, ಇನ್ನು 70 ಜನ ಹಾಲು ಹಾಕ್ದಲ್ಲೇ ಇರ್ಬೋದು. ಆ 20 ಜನದ ಹಣ
ಇವತ್ತು ಆ ಊರಿನಲ್ಲಿ ವಹಿವಾಟು ನಡೆಸ್ತು ಅಂದರೆ ಆ 70 ಜನಕ್ಕೂ ಎಲ್ಲೋ ಒಂದು ಕಡೆ ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತೈತಿ. ಆಯಿತು, ಅವ್ನು ತಂದಿಟ್ಕೊಂಡಿರ್ತಕ್ಕಂಥ ಹಣನ ಅವ್ನ ಮನೇಲೇ ಇಟ್ಕೊಂಬಲ್ವಲ್ಲ, ಅದನ್ನೊಂದು ಅಂಗಡಿ ಖರ್ಚು ಮಾಡ್ತಾನೆ, ಇನ್ನೊಬ್ರಿಗೆ ಯಾರಿಗೋ ಸಾಲ ಕೊಡ್ತಾನೆ, ಇನ್ನೊಬ್ರಿಗೆ ಯಾರಿಗೋ ವ್ಯವಸಾಯಕ್ಕೆ ದುಡ್ಡು ಕೊಡ್ತಾನೆ, ಗೊಬ್ಬರದ ಅಂಗಡಿ ದುಡ್ಡು ಕೊಡ್ತಾನೆ. ಅದು ಎಲ್ಲೋ ಒಂದು ಕಡೆ ವ್ಯಾವಹಾರಿಕವಾಗಿ ಆ ಊರಿನ ಅಭಿವೃದ್ಧಿಗೆ ಇವತ್ತು ಸಾಧ್ಯತೆ ಆಗ್ತೈತಿ. ಅದರಿಂದ ಹಳ್ಳಿಗಳಲ್ಲಿ ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾನು ಅದಕ್ಕೆ ಪೂರಕವಾಗಿದ್ದೀನಿ. ನೀವು ಯಾವ ಗ್ರಾಮದಲ್ಲಿ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಸಹಕಾರ ಸಂಘ ಬೇಕು ಅಂತ ನೀವು ಕೇಳ್ತೀರೋ ಆ ಗ್ರಾಮಕ್ಕೆ ನಾವು ಕೊಡೋದಕ್ಕೆ ಬದ್ಧರಾಗಿರ್ತೀವಿ. ಇದು ನನಗೆ ಗೊತ್ತಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ತಾಲೂಕು ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕು. ಈ ತಾಲೂಕಿನಲ್ಲಿ ಇವತ್ತು ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರ ಈ ತಾಲೂಕಿನ ಆರ್ಥಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬೇಕು, ಆರ್ಥಿಕ ಶಕ್ತಿಯನ್ನು ನಮ್ಮ ರೈತರಿಗೆ ಕೊಡಬೇಕು. ಆ ಮುಖಾಂತರ ನಮ್ಮ ರೈತರು ಇವತ್ತು ಶಕ್ತಿವಂತರಾಗಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈಗ ಹಾಲಿನ ಉತ್ಪಾದಕ ಕೇಂದ್ರಗಳನ್ನು ಕೊಡಬೇಕು ಎಂಬ ನಿಲುವುಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ತಮಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ನಾವು ಎಲ್ಲೆಲ್ಲಿ ಹಾಲಿನ ಉತ್ಪಾದನೆ ನಿಮ್ಮ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀರಾ, ಸುಮಾರು ಒಂದು 150 ಲೀಟ್ರ್ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಪ್ರತಿ ಗ್ರಾಮಗಳಿಗೂ ಕೂಡ ಒಂದೊಂದು ಕೇಂದ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂಬ ಮಾತು ನನಗೆ ಕೆಲಸ ಮಾಡಿರ್ತಕ್ಕಂಥ ಈ ಹಿಂದಿಲಿ ನಿರ್ದೇಶಕರುಗಳಾಗಿರ್ತಕ್ಕಂಥ ಹಲವಾರು ಇವತ್ತು ನಿರ್ದೇಶಕರುಗಳು ಕೂಡ ನನಗೆ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಬಹಳಷ್ಟು ಜನ ನಮ್ಮ ದೋಗೌಡರಿದ್ದಾರೆ, ಮುರಳಿಗಿರಿಯಪ್ಪನವರಿದ್ದಾರೆ. ಅವರ ಹಾದಿ ನಿಜಕ್ಕೂ ಕೂಡ ಉತ್ತಮವಾದಂತಹ ಒಂದು ಈ ತಾಲೂಕಿನಲ್ಲಿ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ, ಹಾಲಿನ ಉತ್ಪಾದನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಅವರು ಹಾಕ್ಕೊಟ್ಟಂತಹ ಹಾದಿಯನ್ನೇ ಕೂಡ ಇವತ್ತು ನಾನು ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಮುರಳಿಗಿರಿಯಪ್ಪನವರ 15 ವರ್ಷದ ಅವಧಿನಲ್ಲಿ ಅವರು ಕೂಡ ಈ ತಾಲೂಕಿನಲ್ಲಿ ಸಾಕಷ್ಟು ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿ ಅವಕ್ಕೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿಯನ್ನು ತುಂಬಿದರು. ಅದಕ್ಕೆ ನಾನು ಜೀವವನ್ನು ಕೊಡ್ತಕ್ಕಂಥ, ಅದನ್ನು ಪುನಶ್ಚೇತನವನ್ನು ಕೊಡ್ತಕ್ಕಂಥ, ಅವಕ್ಕೆ ಹಲವಾರು ರೀತಿಯಲ್ಲಿ ಕಟ್ಟಡಗಳನ್ನು ಮಾಡ್ತಕ್ಕಂಥ, ಅವಕ್ಕೆ ಒಂದು ಏನು ಮೂಲಭೂತ ಸೌಕರ್ಯಗಳನ್ನು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಈ ತಾಲೂಕಿನಲ್ಲಿ ಇವತ್ತೇನು ಹೈನುಗಾರಿಕೆ ಹೆಚ್ಚು ಇವತ್ತು ಬೆಳೆಯೋದಕ್ಕೆ ನಮ್ಮ ಇಂದಿನ ಎಲ್ಲ ನಿರ್ದೇಶಕರುಗಳ ಮತ್ತು ನನ್ನ ಪಾಲು ಕೂಡ ಇದರಲ್ಲಿ ಇದೆ ಎಂಬ ಮಾತನ್ನು ಕೂಡ ಹೇಳ್ತಾ, ಇದಕ್ಕೆ ಈ ಒಂದು ನೂತನ ಕಟ್ಟಡ ಇವತ್ತು ವಿಶೇಷವಾಗಿ ಒಳ್ಳೆಯ ದಿನ ನೀವು ಪ್ರಾರಂಭ ಮಾಡಿದ್ದೀರಾ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹಾಲನ್ನು ಉತ್ಪಾದನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದು ಕೆಲಸವನ್ನು ಮಾಡೋದ್ರ ಮುಖಾಂತರ ಈ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಈ ಒಂದು ಕೇಂದ್ರದಿಂದ ಒಂದು ಒಳ್ಳೆಯ ಆರ್ಥಿಕ ಶಕ್ತಿ, ಅವರ ಒಂದು ಜೀವನಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಆ ಮುಖಾಂತರ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಮತ್ತು ನಮ್ಮ ನರಸಿಂಹಮೂರ್ತಿ ಹೇಳ್ದಂಗೆ 1,000 ಲೀಟ್ರ್ ನೀವು ಹಾಲು ಹಾಕಿದ ದಿನ ಇದೊಂದು BMC ಕೇಂದ್ರವನ್ನು ನಾನು ಮಾಡ್ತೀನಿ ಅಂತಲೂ ನಾನು ಎಲ್ಲೂ ಕೂಡ ನೀವು ನನಗೆ ಕೊಟ್ಟಂತಹ ಪ್ರತಿ ಒಂದೊಂದು ಓಟಿಗೂ ಕೂಡ ಒಂದೊಂದು ಬೆಲೆಯನ್ನು, ಅದಕ್ಕೆ ಬೇಕಾದಂಥ ತೂಕವನ್ನು ನಾನು ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆಗೆ ನಾನು ದ್ರೋಹ ಬಗೆದಲೇ ಈ ವ್ಯವಸ್ಥೆನ ಉತ್ತಮಪಡಿಸೋದಕ್ಕೆ, ಹೈನುಗಾರಿಕೆಯಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚು ಪಾಲ್ಗೊಳ್ಳೋದಕ್ಕೆ, ಅವ್ರಿಗೊಂದು ಶಕ್ತಿಯನ್ನು ಕೊಡೋಂಥ ಮಟ್ಟಕ್ಕೆ ಈಗಾಗಲೇ ನಾನು 10 ವರ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿದ್ದೀನಿ. ಮುಂದಿನ 5 ವರ್ಷ ಏನು ನೀವು ಅಧಿಕಾರವನ್ನು ಕೊಟ್ಟಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ತುಮುಲ್ ನಿರ್ದೇಶಕ SR ಗೌಡರವರಿಂದ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆ. ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ತುಮುಲ್ ನಿರ್ದೇಶಕ SR ಗೌಡ, ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಮಾಡುವ ಮೂಲಕ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಿ ಬಡ ರೈತ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಆದ್ಯತೆ ನೀಡುವುದೇ ನನ್ನ ಗುರಿ ಎಂದರು. ತುಮಕೂರು ಹಾಲು ಒಕ್ಕೂಟ ವ್ಯವಸ್ಥಾಪಕ TV ಶ್ರೀನಿವಾಸ್, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಅಧ್ಯಕ್ಷ TD ನರಸಿಂಹಮೂರ್ತಿ, ಸದಸ್ಯೆ ಜ್ಯೋತಿ ನರಸಿಂಹಮೂರ್ತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರಾಮಣ್ಣ, ಮಾಜಿ ಅಧ್ಯಕ್ಷ HB ಹೇಮಂತರಾಜು, ಉಪಾಧ್ಯಕ್ಷ ಕೃಷ್ಣಪ್ಪ, ತುಮುಲು ತಾಲೂಕು ವ್ಯವಸ್ಥಾಪಕ B ಗಿರೀಶ್, ವಿಸ್ತರಣಾಧಿಕಾರಿಗಳಾದ BR ಚೈತ್ರ, N ಕಿರಣ್ ಕುಮಾರ್, ಸಮಾಲೋಚಕ ದಯಾನಂದ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿ ಸದಾಶಿವಗೌಡ, ಡಾ ಶ್ರೀಕಾಂತ್, ಕೆಮಿಸ್ಟರ್ PM ಬಾಬಾ ಫಕ್ರುದ್ದೀನ್, ಕಾರ್ಯದರ್ಶಿ HR ಶಿವಲಿಂಗರಾಜು, ಮುಖಂಡರಾದ HG ಗುರುರಾಜು, HB ಕುಮಾರಸ್ವಾಮಿ, ಸಂಘದ ನಿರ್ದೇಶಕರಾದ ಬಾಲಕೃಷ್ಣ ಪಪ, ಲುಂಕಣ್ಣ, ರಾಮಚಂದ್ರಪ್ಪ, ರಂಗಸ್ವಾಮಿ, ರಂಗನಾಥ, ಕಾಂತರಾಜು, ಚೇತನ್, ತ್ರಿವೇಣಿ, ಮುಖ್ಯ ಶಿಕ್ಷಕ ನರಸಿಂಹರಾಜು, ಶಿಕ್ಷಕ ರಾಮಣ್ಣ ಸೇರಿದಂತೆ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ನೂತನ ಸಂಘದ ಕಟ್ಟಡ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿಯ ಚೆಕ್ ವಿತರಣೆ.
ಹಾಗೂ ಹಸುಗಳ ಇನ್ಶೂರೆನ್ಸ್ ಬಾಂಡ್ಗಳನ್ನು ರೈತರಿಗೆ ವಿತರಣೆ ಮಾಡಲಾಯಿತು. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7. ಹೆಚ್ಚಿನದಾಗಿ ಅವರಿಗೆ ಜನ ಸಹಕಾರ ಸಂಘದ ಸಪೋರ್ಟ್ ಇರಲಿ ಹಾಗೂ ಹನುಮಹಳ್ಳಿ ಗ್ರಾಮದ ಬಗ್ಗೆ ಯಾವುದೇ ಗೊಂದಲ ಬೇಡ. ನಿಮ್ ಜೊತೆ ನಾವು ಇರ್ತೀವಿ, ಪ್ರತಿ ಒಂದು ವಿಚಾರದಲ್ಲೂ ನಾವು ನಿಮಗೆ ಸ್ಪಂದಿಸ್ತೀವಿ. ಹಾಲು ಉತ್ಪಾದಕರ ಸಂಘದಲ್ಲಾಗಿರ್ಬೋದು, ಇನ್ನ ಬೇರೆ ಶಿಕ್ಷಕರು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದು ಜೊತೆಯನ್ನಾಗಿ ನಿಂತು ಬಹಳ ಒಂದು ಶ್ರಮವನ್ನು ಪಡೆದಿರುವ ನಮ್ಮ ಭೂತೇಶ್ ಅವರಿಗೆ ಒಂದು ವೇದಿಕೆ ಮೇಲೆ ಬರಬೇಕು. ಅವರು ಒಂದು ಸನ್ಮಾನ ಸ್ವೀಕರಿಸಿಕೊಂಡ ತಮ್ಮಲ್ಲಿ ಕಳಕಳಿಯ ಮನವಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯರಾಜ ರಾಜನಾಥ್ ಚಂದ್ರ ಭೈರಪ್ಪ ಈ ನಮ್ಮ ಮಮತಾ ದೇವಿಪಾಯಿ ಮಮತಾ